ಇಂಪಾರ್ಟೆಂಟ್ ಇಸ್ ಕ್ರಿಕೆಟ್. ಕ್ರಿಕೆಟ್ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಅವಕಾಶ ಜಾಸ್ತಿ ಟೈಮ್ ಕೇಳ್ತೀನಿ ನಿಮಗೆ. ಓಕೆ, ಆ್ಯಂಡ್ ದಿಸ್ ಇಸ್ ನಾಟ್ ಒಪಿನಿಯೇಟೆಡ್ ನಾವು ಕೊಡ್ತಾ ಇರೋದು. ಇಟ್ ಈಸ್ ಅ ಫ್ಯಾಕ್ಟ್ಸ್. ಇದು ಯಾವುದು ಒಪಿನಿಯನ್ ಅಲ್ಲ, ಇದು ಫ್ಯಾಕ್ಟ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ಇದಕ್ಕೆ ಎಲ್ಲ ದಾಖಲೆಗಳಿದೆ. ಇದ್ರ ಪರವಾಗಿ ಏನು ಮಾತಾಡ್ತಾನೋ ಎಲ್ಲ ದಾಖಲೆಗಳಿದೆ. ಓಕೆ, ಗ್ರಾಸ್ ರೂಟ್ ಲೆವೆಲ್ ಕ್ರಿಕೆಟ್ is what we started. ನಮ್ಮ ಕ್ರಿಕೆಟ್ ಸಂಸ್ಥೆಗೆ ಲೆಜೆಂಡ್ರಿ ಕ್ರಿಕೆಟರ್ ಆದ GR ವಿಶ್ವನಾಥ್ ಸರ್, ಬ್ರಿಜೇಶ್ ಪಟೇಲ್ ಸರ್, ಸುಧಾಕರ್ ರಾವ್ ಸರ್, ಫಾರ್ಮರ್ ಟೆಸ್ಟ್ ಕ್ರಿಕೆಟರ್ ಇಸ್ ಸಿಟಿಂಗ್ ವಿತ್ ಅಸ್. ಇವರೆಲ್ಲ ನಮಗೆ ಬಂದು ನಮಗೆ ಯಾಕೆ ಕ್ರಿಕೆಟ್ ನಡೆಸಬೇಕು, ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಕ್ರಿಕೆಟ್, ವಾಟ್ ವಿ ಆರ್ ಮಿಸ್ಸಿಂಗ್ ಇನ್ ಕ್ರಿಕೆಟ್, ಅದಕ್ಕೆ they showed us the path. With regards to that, ನಾವೇನು ಮಾಡಿದ್ವಿ, ಫಸ್ಟು ಅಂಡರ್ 12 ಕ್ರಿಕೆಟ್, ಮುಂಚೆ 14 ಗ್ರಾಸ್ ರೂಟ್ ಲೆವೆಲ್ ಅಂತ ಇದ್ರು. ಇವಾಗ ಅಂಡರ್ 12 ಆಡೋದು ಯಾರು? 9 to 12 year old cricketers is what they play. ಆ ಟೂರ್ನಮೆಂಟ್ ನಾವು ಈ ಸತಿ ಕಂಡಕ್ಟ್ ಮಾಡಿದಾಗ ಟು ಸ್ಟಾರ್ಟ್ ವಿತ್ ಬ್ಯಾಂಗ್ಳೂರಲ್ಲಿ ಕಂಡಕ್ಟ್ ಮಾಡಿದ್ವಿ. ವಿ ವಾಂಟ್ ಟು ಟ್ರೈ. ಯಾಕಂದ್ರೆ ಸ್ವಲ್ಪ ಜನ ಹೇಳ್ತಾರೆ 8 ಬೀಳ್ಬೋದು, ಅದು ಟೂ ಅರ್ಲಿ, ಅದೆಲ್ಲ ಹೇಳ್ಬೋದು. ಓಕೆ, ಸೊ ಬಟ್ ಸ್ಟಿಲ್ ವಿ ಕಂಡಕ್ಟೆಡ್ ದಿಸ್ ಟೂರ್ನಮೆಂಟ್. ಅದು ಕಂಡಕ್ಟ್ ಮಾಡಿದಾಗ 60 ಟೀಮ್ಸ್ಗೆ ಆಪರ್ಚುನಿಟಿ ಕೊಟ್ವಿ. 900 ಸ್ಮಾಲ್ ಕಿಡ್ಸ್ ಬಿಟ್ವೀನ್ ಏಜ್ ಗ್ರೂಪ್ ಆಫ್ 9 to 12 took part in this tournament. 9 to 12. ಹೈಲೈಟ್ ಆಫ್ ದಿಸ್ ಟೂರ್ನಮೆಂಟ್ ಹೇಳ್ತೀನಿ ಕೇಳಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡಿಸಿದ್ವಿ. ನಾನು ಫಸ್ಟ್ ಮ್ಯಾಚ್ ಆಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ 14-15 ಇಯರ್ ಇದ್ದಾಗ ಒಂದು ಮ್ಯಾಚ್ ಆಡಿದೆ. ಈ 900 ಕ್ರಿಕೆಟರ್ಸ್ ಎವ್ರಿಬಡಿ ಗಾಟ್ ಅನ್ ಆಪರ್ಚುನಿಟಿ ಟು ಪ್ಲೇ ಒನ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ. ಅದ್ರ ಜೊತೆ ಪೇರೆಂಟ್ಸ್ ಬಂದರು, ಕೋಚಸ್ ಬಂದರು, ಮೆನಿ ಆಫ್ ಅವರ್ ಮೆಂಬರ್ಸ್ ಕೇಮ್ ಅಂಡ್ ಕಂಗ್ರಾಚುಲೇಟೆಡ್ ಅಸ್. ದೇ ಸೆಡ್, ಹೇಗೆ ಬಂತು ನಿಮಗೆ ಐಡಿಯಾ, ವಾಟ್ ಈಸ್ ದ ಥಾಟ್ ಪ್ರೊಸೆಸ್? ಇಟ್ ಈಸ್ ಅಬೌಟ್ ನಮ್ಮ ಮೆಂಟರ್ಸ್ ಇದ್ದಾರೆ, ದೇ ಗೈಡೆಡ್ ಅಸ್ ಹೌ ಟು ರನ್ ಕ್ರಿಕೆಟ್, what is required for cricket today. On those lines we conducted this tournament. This is the outcome. ಈ outcome ಅಲ್ಲಿ we identified some talented cricketers. ಅಲ್ಲಿಂದ ಅವರಿಗೆ ಅಂಡರ್ 14ಗೆ, because we also build under 14 team ನ ಬಿಲ್ಡ್ ಮಾಡಲಿಕ್ಕೆ ಆಪರ್ಚುನಿಟಿಗೆ we identified some kids and they're also part of the academy. Under 14 state, all over the state we conducted inter club tournament. ಅಲ್ಲಿ ಇಂಟರ್ ಕ್ಲಬ್ ಅಲ್ಲಿ ಚೆನ್ನಾಗಿ ಆಡಿದವರಿಗೆ ವಿ ಗೇವ್ ದೆಮ್ ಅನ್ ಆಪರ್ಚುನಿಟಿ ಟು ಪ್ಲೇ ಫಾರ್ ದ ಝೋನಲ್ಸ್ ಅಲ್ಲಿ ಆಪರ್ಚುನಿಟಿ ಚೆನ್ನಾಗಿ ಆಡಿದವರಿಗೆ